ಬಿಜಾಪುರದಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ, ಎಲ್ಲಾ ಆಸ್ಪಿರೆಂಟ್ಸ್ಗೆ ನನ್ನ ಮನವಿ ಏನಪ್ಪಾ ಅಂತಂದ್ರೆ, ನಾವು ನವೆಂಬರ್ 12ನೇ ತಾರೀಕು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ವಿ. ಅವತ್ತು ಅಂಬೇಡ್ಕರ್ ಸ್ಟೇಡಿಯಂ ಪ್ರವೇಶ ಶುಲ್ಕ ಶೂನ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿದಾಗ, ಅವತ್ತು ನಾವು ಹೋರಾಟದ ದಿನ DC ಸಾರು ಮತ್ತೆ ಆನಂದ್ ಸಾರು, ಲಕ್ಷ್ಮಣ್ ನಿಂಬರ್ಗಿ ಸರ್, SP ಸರ್ ಇವರೆಲ್ಲ ಇರಬೇಕಾದ್ರೆ ಸುಮಾರು ಒಂದು 15 ದಿನ ನಾವು ಗಡುವು ಕೊಟ್ಟಿದ್ವಿ. ನಂತರ ಅವರು ಸಾಕಷ್ಟು ಮೀಟಿಂಗ್ ಮಾಡಿ, ಚರ್ಚೆ ಮಾಡಿ ಒಂದು ಕನ್ಕ್ಲೂಷನ್ ಬಂದಿದ್ದಾರೆ. ಈಗ ಸ್ಟೂಡೆಂಟ್ಸ್ ಪರವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿ ಯಾರು BPL ಕಾರ್ಡ್ ಹೋಲ್ಡರ್ ಇದ್ದಾರೆ ಮತ್ತೆ ಅಪ್ ಟು 10th ತನಕ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದಾರೆ ಅಷ್ಟು ಜನಕ್ಕೂ ನಾವು ಫ್ರೀಯಾಗಿ ಅವರಿಗೆ ಅಲೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಆಸ್ಪಿರೆಂಟ್ಸ್ ಯಾರಿದ್ದೀರಾ ಬಿಜಾಪುರದಲ್ಲಿ, ಅಷ್ಟು ಜನ ನಿಮ್ಮ ಒಂದು 10th ಓದಿರೋಂಥ ಒಂದು 10th ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಒಂದು BPL ಕಾರ್ಡ್, ಒಂದು ಸರ್ಟಿಫಿಕೇಟ್ ತಗೊಂಬಂದು ಅಕ್ಸಾ ಸಂಘಟನೆಯಲ್ಲಿ ಇರುವಂತಹ ಸಿದ್ದು ಸರ್ ಮತ್ತೆ ತೇಲಿ ಸರ್, ಮಮದಾಪುರ್ ಸರ್, ಇವರಿಗೆಲ್ಲ ಅಂದ್ರೆ ನೀವು ಡಾಕ್ಯುಮೆಂಟ್ಸ್ ಕೊಟ್ರೆ ಈ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಸ್ಪೋರ್ಟ್ಸ್ ಕಮಿಟಿ ಇರ್ಬೋದು, DC ಸರ್ಗೆ ಹೋಗಿ ಇಲ್ಲಿ ಮನವಿ ಮಾಡಿಕೊಂಡು ಎಲ್ಲರಿಗೂ ಫ್ರೀಯಾಗಿ ಪ್ರವೇಶ ಮಾಡಿಕೊಡೋಂಥ ವ್ಯವಸ್ಥೆ ಮಾಡ್ತಾ ಇದೀವಿ. ದಯವಿಟ್ಟು ಇದಕ್ಕೆ ಸಹಕರಿಸಿ. ಮತ್ತೆ ಇದಕ್ಕೆ ಸಹಕರಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಮೆಂಟರ್ಸ್, ಲೆಕ್ಚರರ್ಸ್, ಮತ್ತೆ ಸಪೋರ್ಟ್ ಮಾಡಿದಂತಹ ಈ ಒಂದು ಲಕ್ಷ್ಮಣ್ ನಿಂಬರ್ಗಿ ಸರ್ ಇರ್ಬೋದು, ಅಡಿಷನಲ್ SP ಸರ್, DSP ಸರ್, ಇನ್ಸ್ಪೆಕ್ಟರ್ ಸರ್, ಎಲ್ಲ ಸಿಬ್ಬಂದಿಗೂ ಮತ್ತೆ DC ಸರ್ ಆನಂದ್ ಸರ್ಗೂ ಈ ಒಂದು ನಿರ್ಧಾರ ತಗೊಂಡಿರೋದಕ್ಕೆ ಎಲ್ಲರಿಗೂ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇವರಿಗೆ ಧನ್ಯವಾದ ತಿಳಿಸ್ತಾ, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.